ಇದು ಮೈದಾಳ ಕೆರೆ ಮತ್ತ ಇವದವಲ್ರಿ ಸಪ್ತಮಾತೃಕೆಯರ ಶಿಲ್ಪಗಳಿವು. ಇದು ಭಗವಾನ್ ಚಂದ್ರಪ್ರಭಾ ಅವರ ಮೂರ್ತಿ ಅಂತ್ರಿ. ಇದಕ್ಕ ಗುರು ಮಂದಿರ ಅಂತ ಕರೀತಾರ. ಸಮವ ಶರಣ ಅಥವಾ ಸಮವ ಸರಣ ಅಂತ ಕರೀತಾರ್ರಿ. ಇದು ಅತಿ ಇಂಪಾರ್ಟೆಂಟ್ ಜಿನಾಲಯ ರೀ, ಚಂದ್ರನಾಥ ಬಸದಿ. ಇದು ಅತ್ಯಂತ ಪುರಾತನವಾದಂತಹ ಬಸದಿ. ಶರಣ್ರೆ ಎಲ್ಲಾರ್ಗು, ನಾ ಬಂದಿನಿ ಇವತ್ತ ಮಂದರಗಿರಿ ಅಂತೇಳಿ. ಅಲ್ಲೇ ಹಿಂದೆ ಬೆಟ್ಟ ಕಾಣಿಸಕತ್ತೈತಲ್ರಿ, ಮಂದರಗಿರಿ ಅಂತೇಳಿ ಬಂದಿನಿ. ಒಂದಿಷ್ಟು ಟೆಂಪಲ್ಗಳಿದಾವ. ಬಂದಿನಿ. ಬೆಳಗ್ಗೆ 9:20 ಬೆಂಗಳೂರಿಂದ ಒಂದು ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 9 ಅಥವಾ 10ರಿಂದ ತುಮಕೂರಿಗೆ ಹೊರಡ್ತೈತಿ. ಅದನ್ನ ಹತ್ಕೊಂಡು ಈ ಹಿರೇಹಳ್ಳಿ ಅಂತ ಒಂದು ಸ್ಟೇಷನ್ ಇರ್ತೈತಿ, ಅಲ್ಲೇ ನಾವು ಇಳ್ಕೋಬೇಕು. ಇಲ್ಲಿಂದ ಮಂದರಗಿರಿಗೆ ಸುಮಾರು 2.5 ಕಿಲೋಮೀಟರ್ ಆಗ್ತೈತಿ. ಆಟೋಗಳು ಸಿಗ್ತಾವು ರೈಲ್ವೆ ಸ್ಟೇಷನ್ ಹೊರಗಡೆ, ಇಲ್ಲ ಅಂದ್ರ ನಡ್ಕೊಂಡನು ಹೋಗ್ಬಹುದು. ಇನ್ನ ತುಮಕೂರಿಂದ ಬರೋದಾದ್ರ ಪಂಡಿತನಹಳ್ಳಿ ಅಂತ ಒಂದು ಊರ್ ಸಿಗ್ತೈತಿ, ಅಲ್ಲಿಂದ ಮಂದರಗಿರಿಗೆ ಬರಬಹುದು. ನಿಮ್ಮ ಸ್ವಂತ ಗಾಡಿ ಒಳಗ ಏನಾರ ಬಂದ್ರ ಇಲ್ಲೇ ಪಾರ್ಕಿಂಗ್ ಫೀ ಕೊಡ್ಬೇಕ್ರಿ. ಇನ್ನ ಪ್ರಿಮೈಸಿಸ್ ಒಳಗ ಬಂದ್ರ ಊಟ ತಿಂಡಿಗೆ ಏನು ಸಮಸ್ಯೆ ಆಗೋದಿಲ್ಲ. ಇಲ್ಲೇ ಒಂದು ಜೈನ್ ಹೋಟೆಲ್ ಐತಿ. ಹಿರೇಹಳ್ಳಿ ಮತ್ತೆ ಇಲ್ಲೇ ಪಂಡಿತ್ ಹಳ್ಳಿ ಅಂತ ಒಂದು 2 ಊರ್ ಸಿಗ್ತಾವ್ರಿ. ಅದ್ರ ರೈಲ್ವೆ ಸ್ಟೇಷನ್ ಇತ್ತಲ್ಲ ಹಿರೇಹಳ್ಳಿ, ಅದು ಮತ್ತೆ ಪಂಡಿತ್ ಹಳ್ಳಿಯಿಂದ ಅಲ್ಲಿಂದ ಆಟೋಗಳು ಬರ್ತಾವ. ಆಟೋಗಳನ್ನ ತಗೊಂಡ್ಬೇಕಾದ್ರೂ ಬರಬಹುದು. ಇಲ್ಲೇ ಚಪ್ಪಲಿ ಸ್ಟ್ಯಾಂಡ್ ಐತಿ, ಅಲ್ಲೇ ನಮ್ಮ ಪಾದಕೆಗಳನ್ನ ಬಿಟ್ಟು ಎಂಟ್ರೆನ್ಸ್ಗೆ ಬಂದೇರಿ. ಒಳಗ್ ಹೋಗೋದಕ್ಕ 10 ರೂಪಾಯಿ ಪರ್ ಹೆಡ್. ಕ್ಯಾಶು ಮತ್ತೆ UPI ಕೂಡ ತಗೋತಾರ. ಮೊದಲಿಗೆ ಒಂದು ಮಾನಸ್ತಂಭ ಇಲ್ಲೈತಿ ನೋಡ್ರಿ, ಸಿಗ್ತೈತಿ. ಇದು ಭಗವಾನ್ ಚಂದ್ರಪ್ರಭಾ ಅವರ ಮೂರ್ತಿ ಅಂತ ಹೇಳಿ ವಿಕಿಪೀಡಿಯಾದೊಳಗ ಮಾಹಿತಿ ಐತಿ. ಯಾವುದಕ್ಕೂ ಮ್ಯಾನೇಜ್ಮೆಂಟ್ನವರು ಇಲ್ಲೊಂದು ಬೋರ್ಡ್ ಹಾಕೋದು ಬಹಳ ಉತ್ತಮ. ಈ ಮೂರ್ತಿ ಐತಲ್ರಿ, ಸುಮಾರು 6.4 ಮೀಟರ್ ಹೈಟ್ ಐತಂತ. ತೀರಾ ಇತ್ತೀಚೆಗೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹದ್ದು ಮೂರ್ತಿ ಇದು. ಈ ಮೂರ್ತಿನ ನೋಡ್ಕೊಂಡು ಇಲ್ಲೇ ಪಕ್ಕದಾಗ ಕೆಳಗ್ ಹೋದ್ರಿ ಜ್ವಾಲಾಮಾಲಿನಿ ದೇವಸ್ಥಾನ ಅಂತ ಐತಿ. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಅವರು ಮೂರ್ತಿನ ನೋಡ್ಕೊಂಡು ಸೀದಾ ಗುರುಪೀಠಕ್ಕೆ ಹೋಗ್ಬಿಡ್ತಾರ. ಜ್ವಾಲಾಮಾಲಿನಿ ದೇವಸ್ಥಾನವನ್ನ ನೋಡ್ಕೊಂಡು ವಾಪಸ್ ಬರುವಾಗ ಎಡಕ್ಕೆ ಹೋದ್ರ ನಾವು ಗುರು ಮಂದಿರಕ್ಕೆ ಹೋಗ್ತೀವಿ. ಈ ಚಿಟ್ಟೆ ಪಾತರಗಿತ್ತಿ ಏನೈತಲ್ರಿ, ಇದಕ್ಕ ಕಾಮನ್ ರೋಸ್ ಅಂತ ಕರೀತಾರ. ಇದೊಂದು ಪ್ರೊಟೆಕ್ಟೆಡ್ ಇನ್ಸೆಕ್ಟ್. ನಮ್ಮ ದೇಶದೊಳಗ ಸಿಗ್ತಕ್ಕಂತಹ ಬಲು ವಿಶೇಷ ಚಿಟ್ಟೆಗಳಲ್ಲಿ ಇದು ಕೂಡ ಒಂದು. ಮತ್ತ ನಿಮ್ಮ ಆಡು ಭಾಷೆ ಒಳಗಡೆ ಇದಕ್ಕೇನಾರ ಅಂತ ಕರಿತಿದ್ರ ದಯವಿಟ್ಟು ಅದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಅಲ್ಲಿಂದ ಮುಂದಕ್ಕೆ ಬಂದ್ರ ಈ ಪಿಂಚಿ ಮಾದರಿ ದೇವಸ್ಥಾನ ಏನೈತ್ರಿ, ಇದಕ್ಕ ಗುರು ಮಂದಿರ ಅಂತ ಕರೀತಾರ. ಇದು ಕೂಡ ತುಂಬಾ ಇತ್ತೀಚಿನ ರಚನೆ. ಇಲ್ಲಿರ್ತಕ್ಕಂತಹ ಎಲ್ಲಾ ಪೌರಾಣಿಕ ಅಥವಾ ಪುರಾತನ ಏನು ಮಾನ್ಯುಮೆಂಟ್ಗಳದವು ಅವೆಲ್ಲವೂ ಬೆಟ್ಟದ ಮೇಲೆ ಅದಾವು. ಹೋಗೋಣ ಆಮೇಲೆ.
108 ಶ್ರೀ ಶಾಂತಿ ಸಾಗರ ಮಹಾರಾಜ್ ಅವರ ಪುತ್ಥಳಿ ಒಳಗೈತಿ ಈ ಗುರು ಮಂದಿರದ ಒಳಗ. ಅದ್ರ ಕ್ಯಾಮ್ರಾ ಅಲೋ ಮಾಡಲ್ಲ, ಸೊ ತೋರ್ಸಕ್ ಆಗಂಗಿಲ್ಲ. ಈ ಗುರು ಮಂದಿರದ ನಿರ್ಮಾಣ ಪರಿಕಲ್ಪನೆನೆ ಬಹಳ ಅದ್ಭುತ ನೋಡ್ರಿ. ಈ ಗುರು ಮಂದಿರನ ನೋಡ್ಕೊಂಡು ನಾವೀಗ ಬಸದಿ ಬೆಟ್ಟಕ್ಕೆ ಹೋಗ್ಬೇಕ್ರಿ. ಬಸದಿ ಬೆಟ್ಟದ ಮ್ಯಾಲ ಹೋಗಕ್ಕ ಒಂದು ವೆಹಿಕಲ್ ದಾರಿ ಐತಿ. 2 ವೀಲರ್ 4 ವೀಲರ್ ಕೂಡ ಹೊಕ್ಕವು. ಇನ್ನೊಂದು ಮೆಟ್ಲದವು. ಈಗ ನಾನು ಮೆಟ್ಲು ಹತ್ಕೊಂಡು ಹೊಂಟಿ. ಕೊಂಡ ಕುಂದಾನ್ವಯ ಮೂಲ ಸಂಘಕ್ಕೆ ಸೇರಿದಂತಹ ಓರ್ವ ಜೈನ ಮುನಿ ಗಂಡ ವಿಮುಕ್ತಿ ದೇವ ಅಂತ ಅವ್ರಿಗೆ ಒಬ್ಬ ಶಿಷ್ಯ ಇದ್ರಿ. ಅವರ ಹೆಸರು ಮಾಚಿಯಕ್ಕ. ಈ ಮಾಚಿಯಕ್ಕ ಅವರಿಗೂ ಮತ್ತ ಈ ಬಸದಿಗೂ ದೊಡ್ಡ ಸಂಬಂಧನ ಐತ್ರಿ. ಮುಂದೆ ಅದನ್ನ ಹೇಳ್ತಾ ಹೋಗ್ತೀನಿ. ಈ ಕಾಲೇಜ್ ಹುಡುಗಿಯರದಲ್ರಿ, ಇವರು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಸಬ್ಸ್ಕ್ರೈಬರ್ಸ್. ಇವ್ರ ನನ್ನ ಗುರ್ತು ಹಿಡಿದು ಮಾತಾಡ್ಸಿದ್ರು. ಹೆಂಗಮ್ಮ ನಡಿತೈತಿ ನಿಮ್ ಕಾಲೇಜ್ ಲೈಫ್ ಅಂತ ಕೇಳಿದ್ದಕ್ಕ ಅವ್ರು ಹೇಳಿದ್ದೇನಂತಂದ್ರಿ, ಇದೊಂದು ಏಕಶಿಲಾ ಬೆಟ್ಟ ರೀ, ಮೊನೋಲಿಥಿಕ್ ಹಿಲ್ ಅಂತಾರ. ಗಂಗರ ಕಾಲಕ್ಕೆ ಸೇರಿದಂತಹ ದೇವಸ್ಥಾನಗಳು ಅಂದ್ರ ಜೈನ ಬಸದಿಗಳು ಇದ್ರ ಮ್ಯಾಲ ಇದ್ವು, ಈಗೂ ಅದಾವು. ಆದ್ರ ಆ ಕಾಲದಾಗ ಇದಕ್ಕ ಮಲ್ಲಿನಾಥ ಎಂಬ ಜೈನರ ಯಾತ್ರಾ ಸ್ಥಳ ಆಗಿತ್ತಿದು. ಹೊಯ್ಸಳರ ಏನು ಕಾಲದಾಗ್ರಿ ಈ ಜೈನ ಬಸದಿಗಳದಾವಲ್ಲ ಇನ್ನಷ್ಟು ಡೆವಲಪ್ಮೆಂಟ್ ಹಾಕುವ ಅಂದ್ರ ಅಭಿವೃದ್ಧಿಯನ್ನ ಅವರು ಪಡಿಸ್ತಾರ. ಅದಕ್ಕ ಕಾರಣ ಮಾಚಿಯಕ್ಕ. ಇಲ್ಲಿ ಮ್ಯಾಲಿನ ದೇವಸ್ಥಾನಗಳನ್ನು ನೋಡೋದಕ್ಕೂ ಎಂಟ್ರಿ ಫೀ ಐತಿ. ಒಬ್ಬರಿಗೆ 10 ರೂಪಾಯಿ ಕ್ಯಾಶ್ ಮತ್ತ UPI ಪೇಮೆಂಟ್ ಕೂಡ ತಗೋತಾರ. ಸೊ ಎಂಟ್ರಿ ಫೀ ಅನ್ನ ಕೊಟ್ಟು ಒಳಗ್ ಬಂದ್ರ ನಮಗ ಮೊದಲು ಸಿಗೋದು ಒಂದು ಮಾನಸ್ತಂಭ. ಇಲ್ಲೇನು ಸಭಾ ರಚನೆ ಐತಲ್ರಿ, ಇದನ್ನ ಸಮವ ಶರಣ ಅಥವಾ ಸಮವ ಸರಣ ಅಂತ ಕರೀತಾರ್ರಿ. ಮತ್ತ ಇವೆಲ್ಲವೂ ಏನದವ್ರಿ, ವಿವಿಧ ತೀರ್ಥಂಕರರ ಕಿರುಕೋಷ್ಟಕಗಳಿವು. ಜೈನ ಏನು ಧರ್ಮದೊಳಗ್ರಿ ಸಮವಸರಣ ಅಥವಾ ಸಮವ ಶರಣ ಎನ್ನುವುದೊಂದು ಆಚರಣೆ ಐತ್ರಿ. ಇದೊಂದು ಧಾರ್ಮಿಕ ಸಭೆ. ಈ ಸಭೆಯಲ್ಲಿ ತೀರ್ಥಂಕರರು ಅಂತ ಏನ್ ಕರೀತಾರೆ ಅವರು ಕೇವಲ ಜ್ಞಾನವನ್ನ ಪಡ್ಕೊಂಡ ಮೇಲೆ ಒಂದು ಉಪದೇಶವನ್ನ ಮಾಡ್ತಾರ. ಅದನ್ನ ಸಮವಸರಣ ಅಂತ ಕರೀತಾರ. ಈ ಸಭೆಯೊಳಗ್ರಿ ಯಾರು ಯಾರ ಹಿನ್ನೆಲೆಯನ್ನು ಕೇಳೋಂಗಿಲ್ಲ, ಎಲ್ಲರೂ ಜ್ಞಾನವನ್ನ ಪಡ್ಕೋಬೇಕು ಅನ್ನೋದ ಈ ಒಂದು ಸಮವ ಶರಣದ ಮುಖ್ಯ ಉದ್ದೇಶ ಆಗಿರ್ತೈತ್ರಿ. ತಪಸ್ವಿಗಳು, ದೇವಮಾನವರು, ಲಿಂಗ ಭೇದವಿಲ್ಲದ ಸಾಮಾನ್ಯ ಜನರು ಅಷ್ಟ ಅಲ್ರಿ, ಸಕಲ ಪ್ರಾಣಿಗಳು ಕೂಡ ಈ ಸಭೆಯೊಳಗ ಭಾಗವಹಿಸಿರ್ತವು ಅನ್ನೋದು ಒಂದು ನಂಬಿಕೆ. ಅಶೋಕ ವೃಕ್ಷದ ಕೆಳಗ ತೀರ್ಥಂಕರರು ಈ ಸಮವ ಶರಣವನ್ನ ನಡೆಸ್ಕೊಡ್ತಾರ, ಅಂದ್ರೆ ಉಪದೇಶವನ್ನ ಅವರು ಮಾಡ್ತಾರ. ಈ ಸಭೆಯನ್ನ ನೋಡ್ಕೊಂಡು ಒಳಗ ಬಂದ್ರ ಒಂದು ಶಿಲಾಶಾಸನ ಐತಿ. ಕ್ರಿಸ್ತಶಕ 1160 ಕಾಲದ್ದು. ಈ ಹೊಯ್ಸಳರ ನರಸಿಂಹ ಏನಿದ್ದ ಅವನ ಪ್ರಧಾನಿಯಾದಂತಹ ಯರಂಗಯ್ಯನ ಪತ್ನಿ ಈ ಮಾಚಿಯಕ್ಕ ಈ ಜೀನ ಮಂದಿರಗಳನ್ನ ಕಟ್ಟಿಸಿ ಮಂದರಗಿರಿ ಪಕ್ಕ ಒಂದು ಪದ್ಮಾವತಿ ಕೆರೆಯನ್ನ ಕಟ್ಟಿಸಿ ಮತ್ತೆ ಅದಕ್ಕೆ ಭೂಮಿಯನ್ನ ದಾನ ಕೊಟ್ಟಿರೋ ಬಗ್ಗೆ ಈ ಶಿಲಾಶಾಸನದೊಳಗ ವಿವರಣೆ ಐತಿ. ಇದ್ರ ಪಕ್ಕದಾಗ ಇರೋದ್ರೆ ಕ್ಷೇತ್ರಪಾಲ ಅವರ ದೇವಸ್ಥಾನ. ಮಂದಾರಗಿರಿ ಬೆಟ್ಟ. ಮೊದಲು ಇದನ್ನ ಬಸದಿ ಬೆಟ್ಟ ಅಂತ ಕರೀತಾ ಇದ್ರು, ಈಗ ಇದು ಮಂದಾರಗಿರಿ ಬೆಟ್ಟ ಅಂತ ಕರೀತಾ ಇದ್ರು. ಇದು ಸಾಮಾನ್ಯ ತುಂಬ ಹಳೆಯ ದೇವಸ್ಥಾನಗಳು ಇಲ್ಲೆಲ್ಲ ಇರೋದು. 1200ರಿಂದ 1300 ವರ್ಷ ಹಳೆ ದೇವಸ್ಥಾನ ಅಂತ ಒಂದು ಪ್ರತೀತಿ ಇದೆ. ಆವಾಗ ಇಲ್ಲಿ ನಮ್ಮದೇ ಮಹಾವೀರ ಅವರು ಪ್ರತಿಮೆಗಳೆಲ್ಲ ಇದೆ. ಇಲ್ಲಿ ತೀರ್ಥಂಕರರ ದೇವಸ್ಥಾನಗಳಿದೆ.
ಇದು ಸಾಮಾನ್ಯ ಈಗ ಒಂದು 5 ವರ್ಷದ ಹಿಂದೆ ಇವೆಲ್ಲ ರಿನ್ಯೂವೇಟ್ ಮಾಡಿರೋದು ನಾವು. ಅದಕ್ಕೆ ಮುಂಚೆ ಬರೀ ಕಲ್ಲು ಮಣ್ಣು ಬೆಟ್ಟ ಈ ಥರನೇ ಇತ್ತು. ಅಂದರೆ ಮಾಮೂಲಿ ಪೂಜೆ ಮಾಡ್ತಾಯಿದ್ರು, ಯಾವಾಗ 5 ನಿಮಿಷ ಬಂದು ಹೋಗ್ತಾಯಿದ್ರು. ಈಗ ಮುನಿಗಳು ಬಂದು ಇಲ್ಲಿ ಅಮರ ಕೀರ್ತಿ ಅಮೋಘ ಕೀರ್ತಿ ಅಂತ ಮುನಿಗಳು ಬಂದು ಎಲ್ಲನೂ ಸರಿ ಮಾಡಿದ್ದಾರೆ. ಅದಾದಮೇಲೆ ಈಗ ಇದನ್ನು ನಮ್ಮ ತುಮಕೂರಿಂದ ಜೈನರು ಇದನ್ನು ಮೇಂಟೈನ್ ಮಾಡ್ತಾಯಿದ್ದಾರೆ. ದಿಗಂಬರ್ ಜೈನ್ ಅವರು ಮೇಂಟೈನ್ ಮಾಡ್ತಾಯಿದ್ದಾರೆ. ಈಗ 5 ವರ್ಷ ಆಯಿತು ಇವೆಲ್ಲ ರಿನ್ಯೂವೇಟ್ ಆಗಿ. ಪಕ್ಕದಲ್ಲಿ ಸಮೋಶರಣ ಅಂತ ಇದೆ, ಅದನ್ನು ಮಾಡಿ ಒಂದು 2-2.5 ವರ್ಷ ಆಗಿದೆ. ಮೊದಲು ಜನ ಅಷ್ಟಾಗಿ ಬರ್ತಾ ಇರಲಿಲ್ಲ. ಈಗ ಇವೆಲ್ಲ ಆದಮೇಲೆ ಜನಕ್ಕೆ ಪಬ್ಲಿಸಿಟಿ ಸಿಕ್ಕಿದ್ಮೇಲೆ ತುಂಬ ಜನ ಬರ್ತಾಯಿದ್ದಾರೆ. ಶನಿವಾರ ಭಾನುವಾರದಲ್ಲಿ ಬಂದು ಎಲ್ಲ ದರ್ಶನ ಪಡೆದು ಒಂಥರ ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದರೆ ಸುತ್ತಮುತ್ತ ಎಲ್ಲ ಬೆಟ್ಟ ಗುಡ್ಡಗಳಿದೆ ಎಲ್ಲ, ಅವೆಲ್ಲ ಸಂಜೆವರೆಗೂ ಇದ್ದು ಮಾಡಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಇದು ಒಂದು ಒಳ್ಳೆ ತಾಣ, ಪ್ರವಾಸಿ ತಾಣವೇ ಜೊತೆಗೆ ದಿಗಂಬರ ಜೈನ್ ಟೆಂಪಲ್ ದೇವಸ್ಥಾನವೂ ಸಹ ಪುಣ್ಯಕ್ಷೇತ್ರನೂ ಆಗಿದೆ ಸರ್. ಇನ್ನು ಜೀನವಾಣಿ ಅಂತಂದ್ರ ಜೈನ ಧರ್ಮದ ಅಂಶಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ಪವಿತ್ರ ಸಂದೇಶ. ಪಕ್ಕದಾಗ ಇರೋದ್ರೆ ಇನ್ನೊಂದು ಭಗವಾನ್ ಶ್ರೀ ಪಾರ್ಶ್ವನಾಥ ತೀರ್ಥಂಕರರವರ ಜಿನಾಲಯ. ಇದು ಅತಿ ಇಂಪಾರ್ಟೆಂಟ್ ಜಿನಾಲಯ ರೀ. ಚಂದ್ರನಾಥ ಬಸದಿ, ಚಂದ್ರನಾಥ ತೀರ್ಥಂಕರ ಬಸದಿಯವರ ನವರಂಗದ ಛಾವಣಿ ಅಥವಾ ಭುವನೇಶ್ವರಿ ಏನಂತ ಕರಿತೀವಿ. ಅದ್ರ ಮೇಲೆ ಇರ್ತಕ್ಕಂತಹ ಈ ಅಷ್ಟದಿಕ್ಪಾಲಕರ ಮೂರ್ತಿಗಳು ಮತ್ತೆ ಅದ್ರ ಮಧ್ಯೆ ಇರ್ತಕ್ಕಂತಹ ಶಿಲ್ಪ ಏನಂತೇಳ್ರಿ, ಬಹಳ ಅದ್ಭುತವಾಗಿ ಬಹಳ ಸುಂದರವಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಅದು. ಮತ್ತ ಇವುಗಳನ್ನೆಲ್ಲ ನೋಡ್ಕೊಂಡು ಮತ್ತ ಹಿಂದಕ್ಕೆ ಕೊಂಡ್ರ ಮುನಿಗಳ ಚರಣ ಅಂದ್ರ ಪಾದ ಸಿಗ್ತಾವು. ಇದು ಮೈದಾಳ ಕೆರೆ. ಏನು ಈ ಮೈದಾಳ ಕೆರೆ ಐತಲ್ರಿ, 65 ಕಿಲೋಮೀಟರ್ ವಿಸ್ತೀರ್ಣ ಹೊಂದೈತಿ ಅಂತ ಹೇಳ್ತಾರ. ಅಕ್ಯುರೇಟ್ ಆಗಿ ನನಗೂ ಗೊತ್ತಿಲ್ಲ ಎಷ್ಟು ಅಂತೇಳಿ. ಇದು ಅತ್ಯಂತ ಪುರಾತನವಾದಂತಹ ಬಸದಿ. ಇಲ್ಲಿ ಬೃಹತ್ ಬಂಡೆ ಮೇಲ್ರಿ ಒಬ್ಬ ತೀರ್ಥಂಕರರ ಒಬ್ಬ ಶಿಲ್ಪವನ್ನ ಕೆತ್ಯಾರ. ಈಗ ಅದೆಲ್ಲ ಮುಕ್ಕಾಗೈತಿ. ಈ ಸಮತಟ್ಟಾದ ಬಂಡೆ ಏನೈತ್ರಿ, ಅದ್ರ ಮ್ಯಾಗ ಅಲ್ಲೆಲ್ಲ ವಿವಿಧ ತೀರ್ಥಂಕರರ ಮೂರ್ತಿಗಳದಾವು. ಇನ್ನು ಈ ತರ ಕಿರು ಗುಡಿಗಳಲ್ಲಿ ಆ ತೀರ್ಥಂಕರರನ್ನ ಕಾಣಬಹುದು. ವೀಕೆಂಡ್ ಬಂದ್ರ ಸಾಕ್ರಿ, ಸುತ್ತಮುತ್ತಲು ಫ್ಯಾಮಿಲಿಗಳು ಫ್ರೆಂಡ್ಸ್ಗಳು ಪಿಕ್ನಿಕ್ ಅಂತ ಬರ್ತಾರ, ಕೂರ್ತಾರ, ಊಟ ಮಾಡ್ತಾರ, ಟೈಮ್ ನ ಸ್ಪೆಂಡ್ ಮಾಡ್ತಾರ ನೇಚರ್ ಒಳಗಡೆ. ಸಾಯಂಕಾಲದ ಅಷ್ಟೊತ್ತಿಗೆ ಮನೆಗೆ ಹೋಗ್ತಾರ.
ಸೊ ಈ ಬೆಟ್ಟದಿಂದ ಕೆರೆ ದಂಡಿಗೆ ಬರಬೇಕು ಅಂತಂದ್ರೆ ಸುಮಾರು 1 ಕಿಲೋಮೀಟರ್ ಆಕೈತಿ. ಕೆಳಗಡೆ ಇಳಿದ್ ಬರ್ಬೇಕು ಬೆಟ್ಟನ. ಈಗ ಇದು ಈ ಕಡೆ ಕೇಳ್ರಿ, ನೀರಲ್ಲಿ ಇಳಿದ್ರೆ ಪಾಚಿ ಇದೆ, ಸ್ಲಿಪ್ ಆಗಿ ಜಾರಿ ಬಿದ್ದೋಗ್ತಾರೆ, ತಲೆ ಹೊಡ್ಕೊಂತಾರೆ, ಆಯ್ತಾ. ಮತ್ತೆ ಈಜ್ ಬರ್ದಿರೋರು ಒಳಿಕಿಳಿತಾರೆ, ಮುಳುಗೋಗ್ಬಿಟ್ಟು ಸತ್ತೋಗ್ಬಿಡ್ತಾರೆ, ಅದೊಂದು ತಪ್ಪ. ಮತ್ತೆ ಇನ್ನೊಂದು ಹುಡುಗ ಬಂದು ಆ ಕಡೆ ಹೋಗ್ಬಿಡ್ತಾರೆ, ಅದೊಂದು ತಪ್ಪು. ಜಾಸ್ತಿ ದೂರ ಹೋಗ್ಬಾರ್ದು, ಇಲ್ಲಿಂದ ಇರಬೇಕು, ಇಲ್ಲಿಂದ ವಾಪಸ್ ಹೋಗ್ಬೇಕು. ಮತ್ತ ಇವು ಅದಾವಲ್ರಿ ಸಪ್ತಮಾತೃಕೆಯರ ಶಿಲ್ಪಗಳಿವು ಎಲ್ಲವೂ ಏನು ಭಗ್ನಗೊಂಡು ಬಿಟ್ಟವು. ಆದ್ರೂ ಇವುಗಳಿಗೆ ಪೂಜೆ ಮಾಡ್ತಾರ. ಇಲ್ಲಿ ಈ ಜನಗಳು ಇವುಗಳಿಗೆ ಏನಂತ ಕರೀತಾರ ಅಂತ ನನಗೆ ಗೊತ್ತಿಲ್ಲ, ದಯವಿಟ್ಟು ಕಮೆಂಟ್ ಮಾಡ್ರಿ ಗೊತ್ತಿರೋರು. ಪಕ್ಕದಾಗ ಇರೋದು ಇನ್ನೊಂದು ಪುರಾತನ ಶಿವಾಲಯ, ಪ್ರಾಚೀನ ಕಾಲದ್ದು. ಇಷ್ಟಾತ್ ನೋಡ್ರಿ ಇವತ್ತಿಂದ ನಂದು ಇವತ್ತಿನ ಸ್ಮಾಲ್ ಪಿಕ್ನಿಕ್ ಥರ ಮಾಡ್ಬೋದು. ಫ್ಯಾಮಿಲಿಗಳಿಗೆ ದಿ ಬೆಸ್ಟ್ ಪ್ಲೇಸ್ ಇದು, ಹೇಳಿ ಮಾಡಿಸಿರ್ತಕ್ಕಂತಹ ಜಾಗ ತುಂಬ ಬ್ಯೂಟಿಫುಲ್ ಆಗಿರ್ತೈತಿ. ಬಂದವರು ಭಾಳ ಕೇರ್ಫುಲ್ ಆಗಿರಬೇಕು. ಒಳ್ಳೆ ಜಾಗ ಅಂತ ಹೇಳ್ಬಿಟ್ಟು ಮಕ್ಕಳು ಮರಿ ಎಲ್ಲರನ್ನೂ ಕರ್ಕೊಂಬರ್ತಾರೆ. ಕರ್ಕೊಂಬಂದಮೇಲೆ ಮಕ್ಕಳ ಜೊತೆ ಇದ್ದಾಗ ಎಷ್ಟು ಕೇರ್ ಆಗಿರಬೇಕು ಅಂತಂದರೆ, ಕೆರೆ ಸಿಕ್ಕಾಪಟ್ಟೆ ಆಳ ಇದೆ. ಒಂದು ಮೇಲ್ಗಡೆ ಏನು ಕಲ್ಲು ಬಂಡೆಗಳಿದ್ದಾವೆ, ಅವು ತುಂಬ ಸ್ಲೀಪಿ ಬಂಡೆಗಳಿರ್ತವೆ. ಅಲ್ಲೆಲ್ಲ ಮಕ್ಕಳನ್ನ ಬಿಡುವಂಥ ಕೆಲಸ ಎಲ್ಲ ಮಾಡಬಾರ್ದು. ವಾಟೆವರ್ ಬಂದು ಒಂದು ಫ್ಯಾಮಿಲಿ ಔಟಿಂಗಿಗೆ ದಿ ಬೆಸ್ಟ್ ಪ್ಲೇಸು. ಬಂದವ್ರಿಗೆಲ್ಲ ಒಂದು ಕಳಕಳಿ ಮನವಿ ಏನಂತಂದ್ರೆ, ದಯವಿಟ್ಟು ಕಸಾನ ಎಲ್ಲಿ ಬೇಕಲ್ಲಿ ಎಸಿಬೇಡ್ರಿ, ಪ್ಲಾಸ್ಟಿಕ್ಕನ್ನು ಎಲ್ಲಿ ಬೇಕಲ್ಲಿ ಎಸಿಬೇಡ್ರಿ, ಸ್ವಚ್ಛತೆಯನ್ನು ಕಾಪಾಡ್ರಿ ಅಂತ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ರೀ. ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ಮದೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.